ಓಕೆ, ನೆಕ್ಸ್ಟ್ ಟಾಪಿಕ್ ಈ ಸರ್ಫೇಸ್ ಟೆನ್ಷನ್. ಸೊ ಸರ್ಫೇಸ್ ಟೆನ್ಷನ್ ನೋಡೋದಾದ್ರೆ, ಸರ್ಫೇಸ್ ಟೆನ್ಷನ್ ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಡಿಫಿಕಲ್ಟ್ ಅಂತ ಫೀಲ್ ಆಗ್ಬೋದು. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಸರ್ಫೇಸ್ ಟೆನ್ಷನ್ ಬರೋ ಅಂಥದ್ದು ನಾರ್ಮಲ್ ಆಗಿ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಅಲ್ಲಿ ಬರುತ್ತೆ. ಸೊ ನೋಡಿ, ಏನ್ ಲಿಕ್ವಿಡ್ ಕಾಣ್ತಿದೆ, ಸಮ್ ಫೋರ್ಸ್ ಕ್ರಿಯೇಟ್ ಆಗಿರುತ್ತೆ ಲಿಕ್ವಿಡ್ ನಲ್ಲಿ. ಇದು ಲಿಕ್ವಿಡ್ ಸರ್ಫೇಸಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಲಿಕ್ವಿಡ್ ಸರ್ಫೇಸಸ್ ಮೇಲ್ಗಡೆ ಸಮ್ ಫೋರ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಟೆನ್ಸೈಲ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಲಿಕ್ವಿಡ್ ಸರ್ಫೇಸಸ್, ದಿಸ್ ಫೋರ್ಸ್ ಇಸ್ ಜನರಲಿ ಕಾಲ್ಡ್ ಎ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡೋಂಥದ್ದು. ಸೊ ಇದು ಯಾವ ಟೈಪ್ ಆಫ್ ಫೋರ್ಸ್ ಅಪ್ಪ ಅಂದ್ರೆ ಟೆನ್ಸೈಲ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಲಿಕ್ವಿಡ್ ಸರ್ಫೇಸ್. ಕ್ಲಿಯರ್? ಸೊ ನಿಮಗೆ ವಾಟರ್ ಸರ್ಫೇಸ್ ಮೇಲೆ ಟೆನ್ಷನ್ ಇರುತ್ತಾ ಇಲ್ವಾ ನೋಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪೇಪರ್ ನ ವಾಟರ್ ಸರ್ಫೇಸ್ ಮೇಲೆ ಹಾಕಿ, ಆ ಪೇಪರ್ ಏನಾಗುತ್ತೆ, ಮುಳುಗೋದಿಲ್ಲ. ಸೊ ಏನಕ್ಕೆ ಮುಳುಗಲ್ಲ? ಸೊ ವಾಟರ್ಗೆ ಅದರದೇ ಆದಂತ ಒಂದು ಟೆನ್ಷನ್ ಇರುತ್ತೆ. ಸೊ ದಟ್ ಟೆನ್ಷನ್ ಈಸ್ ಕಾಲ್ಡ್ ಎ ಸರ್ಫೇಸ್ ಟೆನ್ಷನ್ ಅಂತ ಡಿಫೈನ್ ಮಾಡ್ತೀವಿ. ಸೊ ದ ಫೋರ್ಸ್ ವಿತ್ ವಿಚ್ ದಿ ಸರ್ಫೇಸ್ ಮಾಲಿಕ್ಯೂಲ್ಸ್ ಆರ್ ಹೆಲ್ಡ್ ಈಸ್ ಕಾಲ್ಡ್ ಎಸ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ಸ್. ಸಮ್ ಫೋರ್ಸ್ ಅದನ್ನ ವಿತ್ ಸ್ಟ್ಯಾಂಡ್ ಮಾಡ್ಕೊಂಡಿರುತ್ತೆ, ಹೆಲ್ಡ್ ಮಾಡಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಇಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಪರ್ಪೆಂಡಿಕ್ಯುಲರ್ಲಿ ಇನ್ವರ್ಡ್ ಆನ್ ದಿ ಸರ್ಫೇಸ್ ಲೇಯರ್ ಆಫ್ ಎ liquid to pull its surface molecules towards the interior of the fluid. So for example, ನೀವು ವಾಟರ್ ಒಳಗಡೆ ಏನಾದ್ರು ಮುಳುಗಿದ್ರೆ, ಸಪೋಸ್ ಅಬ್ಸರ್ವ್ ಮಾಡಿ, ವಾಟರ್ ಮೇಲ್ ನಿಮ್ಮನ್ನ ತಳ್ತಾ ಇರುತ್ತೆ. ಬಿಕಾಸ್ ಹೈಯರ್ ಸರ್ಫೇಸ್ ಟೆನ್ಷನ್, ಸರ್ಫೇಸ್ ನಲ್ಲಿ ಟೆನ್ಷನ್ ಜಾಸ್ತಿ ಇರೋದ್ರಿಂದ ಒಳಗಡೆ ಇಟ್ಕೊಳ್ಳಲ್ಲ, ಮೇಲ್ ದೂಕುತ್ತೆ. ಸೊ ಡೆಡ್ ಬಾಡೀಸ್ ಗಳೆಲ್ಲ ಮೇಲ್ ಫ್ಲೋ ಆಗ್ತಾ ಇರುತ್ತೆ. ಸೊ ಬಿಕಾಸ್ ದ ರೀಸನ್ ಇಸ್ ಸರ್ಫೇಸ್ ಟೆನ್ಷನ್. ಮಸ್ಕಿಟೋಸ್ ಮೇಲ್ಗಡೆ ಇರುತ್ತೆ. ಸೊ ಬಿಕಾಸ್ ಸರ್ಫೇಸ್ ಟೆನ್ಷನ್. ಓಕೆ, ಸೊ ಹಿಟ್ ಕೀಪ್ಸ್ the surface like a stretched membrane and hence keeps the contact with a minimum. So stretched membrane, ಈ ತರ ಸ್ಟ್ರೆಚ್ ಆಗುತ್ತೆ ವಾಟರ್, ಆಯ್ತಾ? ಮೆಂಬ್ರೇನ್ ಏನಿದೆ ಸ್ಟ್ರೆಚ್ ಆಗುತ್ತೆ. ಸೊ ಬಿಕಾಸ್ ಸರ್ಫೇಸ್ ಟೆನ್ಷನ್. ಸೊ ಬೋಟ್ ಫ್ಲೋ ಆಗ್ತಿರುತ್ತೆ, ಬಿಕಾಸ್ ದ ರೀಸನ್ ಇಸ್ ಸರ್ಫೇಸ್ ಟೆನ್ಷನ್. ಸೊ ಹಡಗೆಲ್ಲ ಫ್ಲೋ ಆಗ್ತಿರುತ್ತೆ, ಶಿಪ್ಸ್ ಗಳೆಲ್ಲ ಫ್ಲೋ ಆಗ್ತಿರುತ್ತೆ, ಸರ್ಫೇಸ್ ಟೆನ್ಷನ್. ಕ್ಲಿಯರ್? ಸೊ ನೆಕ್ಸ್ಟ್, ಸರ್ಫೇಸ್ ಟೆನ್ಷನ್ ನೋಡಿ, ಫಿಗರ್ ನೋಡಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಮಿನಿಮಮ್ ಸರ್ಫೇಸ್ ಏರಿಯಾ ಕಾಂಟ್ಯಾಕ್ಟ್ ವಿತ್ ದಿ external element to create some surface tension. Clear? Surface tension, it is a measure of the force necessary to break the surface of liquid related to cohesion. So cohesion ಅಂದ್ರೆ already adhesion cohesion ಗೊತ್ತಿದೆ. So cohesion means it is the force of attraction of same molecules ಅಥವಾ like molecules ಗೆ ನಾವು cohesion ಅಂತ ಕರಿತೀವಿ. The force of attraction of ಸೇಮ್ ಲೈಕ್ ವಾಟರ್ ಮಾಲಿಕ್ಯೂಲ್ಸ್ ಇಂದಾನೆ ಸರ್ಫೇಸ್ ಟೆನ್ಷನ್ ಕ್ರಿಯೇಟ್ ಆಗೋದು. ಹಂಗಾಗಿ ಸರ್ಫೇಸ್ ಟೆನ್ಷನ್ ಈಸ್ ಕ್ರಿಯೇಟೆಡ್ ಬೈ ದ ಮೆಕ್ಯಾನಿಸಮ್ ಆಫ್ ಕೋಯಿಷನ್ ಇಂದಾನೆ ಸರ್ಫೇಸ್ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ವಾಟರ್ ಹ್ಯಾಸ್ ಎ ಗ್ರೇಟರ್ ಸರ್ಫೇಸ್ ಟೆನ್ಷನ್ ದ್ಯಾನ್ ಮೋಸ್ಟ್ ಅದರ್ ಲಿಕ್ವಿಡ್ಸ್ ಬಿಕಾಸ್ ಹೈಡ್ರೋಜನ್ ಬಾಂಡ್ಸ್ ಅಮಾಂಗ್ ಸರ್ಫೇಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ resist stretching, breaking the surface. Clear? Water behave as if converted by a invisible film. So some animals can stand. Some of the animals can stand, walk, run on water without breaking the surface. ಆಯ್ತಾ? ಸಮ್ ಅನಿಮಲ್ಸ್ ಅಂಡ್ ಮಾಸ್ಕಿಟೋಸ್ ಏನಾಗ್ತಾ ಇರುತ್ತೆ, ಸೊ ಅದ್ರ ಮೇಲೆ ವಾಕ್ ಮಾಡ್ತಾ ಇರುತ್ತೆ ವಿತೌಟ್ ಬ್ರೇಕಿಂಗ್ ವಾಟರ್. ಸೊ ಬಿಕಾಸ್ ದ ರೀಸನ್ is some force is exerted on the surface of the liquid. The force exerted on the surface of the liquid is generally called as surface tension. So factor affecting the surface tension is very important. Maximum questions so factors ಮೇಲೆ ಬರೋಂಥದ್ದು. Okay, so the presence of impurities either on the surface and dissolved in it effect of surface tension of the liquid. So impurities ಏನಾದ್ರು ಆಡ್ ಆದ್ರೆ, ಸಪೋಸ್ ವಾಟರಿಗೆ, what about surface tension? Highly soluble substance increases the surface tension of water. Highly soluble ಏನಾರು ಆಗಿತ್ತು ಅಂದ್ರೆ ಅದು increases the surface tension of water, whereas spangly soluble means partly soluble substance reduces the surface tension of water. Highly soluble ಏನಾರು ಇತ್ತು ಅಂದ್ರೆ so increase the surface tension. So partly soluble ಏನಾರು ಇತ್ತು ಅಂದ್ರೆ reduce the surface tension. Okay, second point, the surface tension liquid decreases with increase in temperature. Temperature increase ಆದಂಗೆಲ್ಲ surface tension ಏನಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ ನೋಟ್ಸ್ ಅಲ್ಲಿ. ಸೊ ನೆಕ್ಸ್ಟ್, the surface tension of a liquid becomes zero. It boiling point vanishes its critical temperatures. ಯಾವಾಗ ಲಿಕ್ವಿಡ್ ಗ್ಯಾಸಸ್ ಕನ್ವರ್ಟ್ ಆಗುತ್ತೆ and then surface tension becomes zero. Next, so temperature is directly affected. When temperature increases, surface tension decreases. Okay, when it reaches some critical point, the surface tension will become zero. ಗೊತ್ತಾಗಿದೆ ಲಾಸ್ಟ್ ಇದರಲ್ಲಿ.
ಸೊಲ್ಯೂಟ್ ಅಂತ ನೋಡೋದಾದ್ರೆ ಸೋಪು ಡಿಟರ್ಜೆಂಟ್ಸ್ ಇದಕ್ಕೆಲ್ಲ ಸೊಲ್ಯೂಟ್ ಅಂತ ಡಿಫೈನ್ ಮಾಡ್ತೀವಿ. ಆಯ್ತಾ. ಸೊಲ್ಯೂಟ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಎಫೆಕ್ಟ್ಸ್ ಆನ್ ದಿ ಸರ್ಫೇಸ್ ಟೆನ್ಷನ್ ಡಿಪೆಂಡಿಂಗ್ ಆನ್ their ಸ್ಟ್ರಕ್ಚರ್. ಓಕೆ, ಫಸ್ಟ್ little or no effect. For example, sugar increases surface tension inorganic salts. ಸೊ ಸರ್ಫೇಸ್ ಟೆನ್ಷನ್ ಇನ್ಕ್ರೀಸ್ ಮಾಡೋಕೆ ಇನ್ಆರ್ಗಾನಿಕ್ ಸಾಲ್ಟ್ಸ್ ಏನಿರುತ್ತೆ, ಸಾಲ್ಟ್ ನ ಹಾಕೋದ್ರಿಂದಾಗಿ ಸರ್ಫೇಸ್ ಟೆನ್ಷನ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಡೆಫಿನೆಟ್ಲಿ ವೆನ್ ಸಾಲ್ಟ್ ಈಸ್ ಆಡೆಡ್ ಟು ದಿ ವಾಟರ್ ದ ಸರ್ಫೇಸ್ ಟೆನ್ಷನ್ ವಿಲ್ ಬಿ ಇನ್ಕ್ರೀಸಸ್. ಶುಗರ್ ವಿಲ್ ಬಿ ಆಡೆಡ್ ಟು ದಿ ವಾಟರ್ ಅಥವಾ ಮಿಲ್ಕ್, ಸರ್ಫೇಸ್ ಟೆನ್ಷನ್ ವಿಲ್ ಬಿ ಇನ್ಕ್ರೀಸಸ್. ಸೊ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್ ಪ್ರೋಗ್ರೆಸಿವ್ಲಿ ಇನ್ ಆಲ್ಕೋಹಾಲ್. ಆಲ್ಕೋಹಾಲ್ಸ್ ಗಳನ್ನ ವಾಟರ್ ಜೊತೆ ಆಡ್ ಮಾಡಿದಾಗ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಆಯ್ತಾ. ನೆಕ್ಸ್ಟ್, ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್ ಅಂಡ್ once a minimum reached, so no more effect in surfactants. ಅದೊಂದು. ನೆಕ್ಸ್ಟ್, ಸಪೋಸ್ ಸೋಪ್ ಇದೆಯಲ್ಲ, ಸೋಪು ಮತ್ತೆ ಡಿಟರ್ಜೆಂಟ್ ಗಳನ್ನ ವಾಟರ್ ಗೆ ಹಾಕೋದ್ರಿಂದಾಗಿ ಸರ್ಫೇಸ್ ಟೆನ್ಷನ್ ಏನಾಗುತ್ತೆ. ಸೊ ಸೋಪ್ ಮತ್ತೆ ಆಯಿಲ್ಸ್ ಗಳೇನಿದೆ, ಕೆಮಿಕಲ್ಸ್ ಗಳನ್ನ ವಾಟರ್ ಗೆ ನಾವು ಮಿಕ್ಸ್ ಮಾಡೋದ್ರಿಂದ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಸೋಪ್ ಅಂಡ್ ಅಡಿಟಿವ್ಸ್ ಹಾಕೋದ್ರಿಂದಾಗಿ ಸರ್ಫೇಸ್ ಟೆನ್ಷನ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್, ಅದರ್ ಫ್ಯಾಕ್ಟರ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ದ ಸ್ಟ್ರಾಂಗರ್ ದಿ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ದ ಹೈಯರ್ ದಿ ಸರ್ಫೇಸ್ ಟೆನ್ಷನ್ ವಿಲ್ ಬಿ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇದೆ ಅಂದ್ರೆ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇದೆ ಅಂತ ಮೀನಿಂಗು. ರೈಸಿಂಗ್ ದ ಟೆಂಪರೇಚರ್ ಆಫ್ ಎ ಲಿಕ್ವಿಡ್ ರೆಡ್ಯೂಸಸ್ ಇಟ್ ಸರ್ಫೇಸ್ ಟೆನ್ಷನ್, ಆಲ್ರೆಡಿ ಗೊತ್ತಾಗಿದೆ. ರೈಸಿಂಗ್ ದಿ ಟೆಂಪರೇಚರ್ ಆಫ್ ದಿ ಲಿಕ್ವಿಡ್ ಇನ್ಕ್ರೀಸಸ್ ದಿ ಅವರೇಜ್ ಕೈನೆಮೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್. ಕೈನೆಮೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಿರುತ್ತೆ, ಸೊ ಅದರಿಂದಾಗಿ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗುತ್ತೆ. ಇನ್ಕ್ರೀಸ್ಡ್ ಮಾಲಿಕ್ಯುಲರ್ ಮೋಷನ್ ಮೇಕ್ಸ್ ಇಟ್ಸ್ ಈಸಿಯರ್ ಟು ಸ್ಟ್ರೆಚ್ ದಿ ಸರ್ಫೇಸಸ್. ಕ್ಲಿಯರ್. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅನ್ನ ಪ್ರಾಕ್ಟಿಕಲ್ ಆಗಿ ಎಲ್ಲಿ ನೋಡ್ತೀವಿ. ದ ಪ್ರಾಪರ್ಟಿ ಆಫ್ ಸರ್ಫೇಸ್ ಟೆನ್ಷನ್ಸ್ ಆರ್ ಯೂಸ್ಡ್. ಫಸ್ಟ್ ಒನ್, ಟು ಪ್ರಿಪೇರ್ ಎ ಬಾಲ್ ಬೇರಿಂಗ್ ಅಂಡ್ ಬುಲೆಟ್ಸ್. ಬಾಲ್ ಬೇರಿಂಗ್ ಮತ್ತೆ ಬುಲೆಟ್ಸ್ ಗಳನ್ನ ಯೂಸ್ ಮಾಡಕ್ಕೆ ಸರ್ಫೇಸ್ ಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಸೊ ಯೂಸ್ ಆಫ್ ಡಿಟರ್ಜೆಂಟ್ ಪೌಡರ್ ಅಂಡ್ ವಾಷಿಂಗ್ ಕ್ಲಾತ್ ವಾಶ್ ಮಾಡ್ಲಿಕ್ಕೆ ಡಿಟರ್ಜೆಂಟ್ ಪೌಡರ್ ನ ಯೂಸ್ ಮಾಡ್ತೀವಲ್ಲ, ವಾಟರ್ ಜೊತೆ ನಾವು ಮೇನ್ ಆಗಿ ಆಡ್ ಮಾಡೋದ್ರಿಂದಾಗಿ ಸರ್ಫೇಸ್ ಟೆನ್ಷನ್. ಸೊ ಏನ್ ಕೊಳೆ ಇದೆ, ಬಟ್ಟೆಯಿಂದ ಕೊಳೆ ರಿಮೂವ್ ಆಗ್ಬೇಕು ಅಂದ್ರೆ ಸರ್ಫೇಸ್ ಟೆನ್ಷನ್ ಒನ್ ಆಫ್ ದ ಮೇಜರ್ ರೋಲ್. ಓಕೆ. ಸೊ ಐ ಸರ್ಫೇಸ್ ಟೆನ್ಷನ್ ಅಂದ್ರೆ ಬೇಗ ನಾವ್ ಏನ್ ಮಾಡ್ಬೋದು, ಅನ್ವಾಂಟೆಡ್ ಪಾರ್ಟಿಕಲ್ಸ್ ನ ರಿಮೂವ್ ಮಾಡ್ಬೋದು. ದ ಪ್ಯೂರಿಟಿ ಆಫ್ ವಾಟರ್ ಕ್ಯಾನ್ ಬಿ ಚೆಕ್ಡ್ ಯೂಸಿಂಗ್ ದಿ ವ್ಯಾಲ್ಯೂ ಆಫ್ ಸರ್ಫೇಸ್ ಟೆನ್ಷನ್. ಸೊ ಏನ್ ನೀವು ವಾಟರ್ ಪ್ಯೂರಿಫೈರ್ ಅಂತೀವಿ, ಪ್ಯೂರಿಫಿಕೇಶನ್ಸ್ ನಲ್ಲಿ ಸರ್ಫೇಸ್ ಟೆನ್ಷನ್ ಲೆವೆಲ್ ನ ನೋಡ್ಕೊಂಡು ಇಟ್ ಇಸ್ ಪ್ಯೂರಿಫೈಡ್ ಆರ್ ನಾಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡಬಹುದು. ಓಕೆ. ಸೊ ಆಯಿಲ್ ರೈಸಸ್ ಇನ್ ಎ ಆಯಿಲ್ ಲ್ಯಾಂಪ್ ಅಪ್ ಟು ಎ ಟಿಪ್ ಆಫ್ ದಿ ವಿಕ್. ಆಯ್ತಾ. ಆಯಿಲ್ ರೈಸ್ ಆಗ್ತಿರುತ್ತೆ ಬಿಕಾಸ್ ದ ರೀಸನ್ ಈಸ್ ಸರ್ಫೇಸ್ ಟೆನ್ಷನ್. ಲೋ ಸರ್ಫೇಸ್ ಟೆನ್ಷನ್ ಆಯಿಲ್ ಇಸ್ ಯೂಸ್ಡ್ ಫಾರ್ ಲುಬ್ರಿಕೇಟಿಂಗ್ ಮೆಷಿನ್ ಪಾರ್ಟ್, ರೆಡ್ಯೂಸ್ ದಿ ಫ್ರಿಕ್ಷನ್. ಲೋ ಸರ್ಫೇಸ್ ಟೆನ್ಷನ್ ಇರೋಂತ ಯೂಸ್ ಮಾಡಿದರೆ ಫ್ರಿಕ್ಷನ್ ರೆಡ್ಯೂಸ್ ಮಾಡಬಹುದು. ಟು ಡಿಟೆಕ್ಟ್ ಎ ಸ್ಮಾಲ್ ಕ್ರ್ಯಾಕ್ ಆನ್ ದಿ ಸರ್ಫೇಸ್, NDT ಅಂತ ಒಂದು ಟೆಸ್ಟ್ ಇದೆ, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ಕರಿತೀವಿ. ಇದರಲ್ಲಿ ಸರ್ಫೇಸ್ ಟೆನ್ಷನ್ ನ ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಟವೆಲ್ ಟು ಡ್ರೈ ಯುವರ್ ಬಾಡಿ ಆಫ್ಟರ್ ಎ ಬಾತ್. ದ ಟವಲ್ ಅಬ್ಸರ್ವ್ ವಾಟರ್ ಡ್ಯೂ ಟು ಕ್ಯಾಪಿಲರಿ ಆಕ್ಷನ್. ಸೊ ಇದು ಕ್ಯಾಪಿಲಾರಿಟಿ ನಲ್ಲಿ ಬರೋಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಯಾಪಿಲಾರಿಟಿ. ಆಕ್ಚುಲಿ ಕ್ಯಾಪಿಲಾರಿಟಿ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಓದಿರ್ತೀರಾ. ದ ರೈಸ್ ಅಂಡ್ ಫಾಲ್ ಆಫ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಗ್ಲಾಸ್ ಟ್ಯೂಬ್. This phenomena is known as a capillarity. Simple definition ಹೇಳೋದಾದ್ರೆ, so capillarity defined as a phenomenon of rise or fall of a liquid surface in a small glass tube relatively to the adjacent general level of the liquid. And the tube is held vertically in a liquid. Tube ನ ಯಾವಾಗ vertical ಆಗಿ held ಮಾಡಿರ್ತೀವಿ, the rise ಅಥವಾ fall ಆಗೋದನ್ನ liquid. This mechanism, this phenomena is called as, ನಾವೇನಂತ ಡಿಫೈನ್ ಮಾಡ್ತೀವಿ, capillarity, capillary action ಅಂತ ಡಿಫೈನ್ ಮಾಡ್ತೀವಿ. Suppose the rise of liquid surface is known as a capillary rise ಅಂತ ಡಿಫೈನ್ ಮಾಡ್ತೀವಿ. ದ ಫಾಲ್ ಆಫ್ ದಿ ಲಿಕ್ವಿಡ್ ಇಸ್ ನೋನ್ ಆಸ್ ದಿ ಕ್ಯಾಪಿಲರಿ ಡಿಪ್ರೆಷನ್ ಅಥವಾ ಕ್ಯಾಪಿಲರಿ ಫಾಲ್ ಅಂತ ಕೂಡ ಡಿಫೈನ್ ಮಾಡ್ತೀವಿ. ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಮಿಲಿಮೀಟರ್ ಆಫ್ ಲಿಕ್ವಿಡ್ ಅಂತ ಲಿಕ್ವಿಡ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಸ್ಪೆಸಿಫಿಕ್ ವೆಯ್ಟ್ ಜಾಸ್ತಿ ಇದ್ರೆ ಸೊ ಕ್ಯಾಪಿಲಾರಿಟಿ ರೈಸ್ ಕಡಿಮೆ ಇರುತ್ತೆ. ಸೊ ಡಯಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವ್ ಏನ್ ಟ್ಯೂಬ್ ನ ಇನ್ಸರ್ಟ್ ಮಾಡಿರ್ತೀವಿ ಆ ಡಯಾಮೀಟರ್ ಇಂಪಾರ್ಟೆಂಟ್, ವೆಯ್ಟ್ ಆಫ್ ಲಿಕ್ವಿಡ್ ಇಂಪಾರ್ಟೆಂಟ್, ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ ಇಸ್ ಇಂಪಾರ್ಟೆಂಟ್. ಈ ಮೂರು ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಸ್ಪೆಸಿಫಿಕ್ ವೇಟ್, ಡಯಾಮೀಟರ್, ಸರ್ಫೇಸ್ ಟೆನ್ಷನ್ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನ. ಸೊ ನೆಕ್ಸ್ಟ್ ಕ್ಯಾಪಿಲಾರಿಟಿ ರೈಸ್ ನೋಡೋದಾದ್ರೆ, ಸೊ ಟೆಂಡೆನ್ಸಿ ಟು ಲಿಕ್ವಿಡ್ ಟು ರೈಸ್ ಇನ್ ಎ ಟ್ಯೂಬ್ ವಿತ್ ಎ ಸ್ಮಾಲ್ ಡಯಾಮೀಟರ್, ಸೊ ಅಪೋಸಿಷನ್ ಟು ದಿ ಎಕ್ಸ್ಟರ್ನಲ್ ಫೋರ್ಸ್ ಲೈಕ್ ಗ್ರಾವಿಟಿ. So this is the small diameter, so depends on diameter
and depends on surface tension. ಇದಕ್ಕೆ surface tension ಮೇಲೆ ಡಿಪೆಂಡ್ ಆಗಿರುತ್ತೆ, ಡಯಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅನದರ್ ಒನ್ ಇಸ್ ವೆಯ್ಟ್ ಆಫ್ ದಿ ಲಿಕ್ವಿಡ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಇದು ರೈಸ್ ಆಗಿರೋದು. ಸೊ ನಾರ್ಮಲ್ ಆಗಿ ಕ್ಯಾಪಿಲರಿ ರೈಸ್ ಅಂತ ಆಗೋದು ಯಾವ್ದ್ರಲ್ಲಿ ಅಂದ್ರೆ ಲೈಟ್ ಲಿಕ್ವಿಡ್ಸ್ ಗಳಲ್ಲೆಲ್ಲ ಕ್ಯಾಪಿಲರಿ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್. ಕ್ಲಿಯರ್? ಸೊ ಅದೇ ಕ್ಯಾಪಿಲರಿ ಫಾಲ್ ಯಾವಾಗ ಆಗುತ್ತೆ? ಸೊ ಕ್ಯಾಪಿಲಾರಿಟಿ ಫಾಲ್ ಆಗೋಂಥದ್ದು ಟೆಂಡೆನ್ಸಿ ಟು ಲಿಕ್ವಿಡ್ ಸೊ ಡಿಪ್ರೆಸ್ಡ್ ಇನ್ ಎಟ್ ಸ್ಮಾಲ್ ಗ್ಲಾಸ್ ಟ್ಯೂಬ್ ಡಯಾಮೀಟರ್ ಆಪೋಸಿಷನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಲೈಕ್ ಗ್ರಾವಿಟಿ. ಸೊ ಈ ರೀತಿ ಫಾಲ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದಿ ಸರ್ಫೇಸ್ ಟೆನ್ಷನ್. ಸೊ ಅಂಡ್ ಹೈಟ್ ಆಫ್ ದಿ ಲಿಕ್ವಿಡ್ಸ್ ಅಂಡ್ ಡಯಾಮೀಟರ್ ಆಫ್ ದಿ ಟ್ಯೂಬ್. ಸೊ ದಿಸ್ ಫ್ಲೂಯಿಡ್ ಇಸ್ ಕಾಲ್ಡ್ ಎಸ್ ಮರ್ಕ್ಯೂರಿ. ಮರ್ಕ್ಯೂರಿನಲ್ಲಿ ಫಾಲ್ ಆಗುತ್ತೆ ಬಿಕಾಸ್ ಮರ್ಕ್ಯೂರಿ ಇಸ್ ಎ ಹೆವಿ ಲಿಕ್ವಿಡ್. ನೆಕ್ಸ್ಟ್ ಕ್ಯಾಪಿಲಾರಿಟಿ. ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಕ್ಯಾಪಿಲಾರಿಟಿ? ಎಲ್ಲಿ ಯೂಸ್ ಮಾಡ್ತೀರಾ, ಎಲ್ಲಿ ಯೂಸ್ ಆಗಿದೆ ಈ ರೀತಿ ಆಕ್ಷನ್ಸ್ಗಳು ಎಲ್ಲಿ ನೋಡೋದಾದ್ರೆ, ಬ್ಲಾಟಿಂಗ್ ಪೇಪರ್ ಅಬ್ಸಾರ್ವ್ ಇಂಕ್, ರ್ಯಾಗ್ ಕ್ಲಾತ್ ಅಬ್ಸಾರ್ವ್ ವಾಟರ್ ಡ್ಯೂ ಟು ಕ್ಯಾಪಿಲಾರಿಟಿ. ಆಯ್ತಾ? ಬ್ಲಾಟಿಂಗ್ ಪೇಪರ್ ನೋಡಿರ್ತೀರಾ, ಅದು ಏನ್ ಅಬ್ಸರ್ವ್ ಮಾಡ್ತಿರುತ್ತೆ? ಇಂಕ್ ಅಥವಾ ರ್ಯಾಗ್ ಕ್ಲಾತ್ ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಅಪ್ಲಿಕೇಶನ್. ಸೊ ಸೆಕೆಂಡ್ ಅಪ್ಲಿಕೇಶನ್, ಇಂಕ್ ರೈಸಸ್ ಇನ್ ಎ ಪೆನ್. ಸೊ ಪೆನ್ ನಲ್ಲಿ ಇಂಕ್ ರೈಸ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅಥವಾ ಆಯಿಲ್ ರೈಸಸ್ ಅಪ್ ಎ ವಿಕ್ ಲ್ಯಾಂಪ್. ಲ್ಯಾಂಪ್ ನಲ್ಲಿ ಆಯಿಲ್ ರೈಸ್ ಆಗ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಾರ್ಮಲ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಮುಂಚೆ ಎಲ್ಲ ಸೀಮೆಣ್ಣೆ ದೀಪ ಅಂತ ಏನು ಯೂಸ್ ಮಾಡ್ತಾ ಇದ್ರು, ಆ ಸೀಮೆಣ್ಣೆ ದೀಪಗಳೆಲ್ಲ ಸೊ ಆಯಿಲ್ ಪೇಪರ್ ಥ್ರೂ ರೈಸ್ ಆಗ್ತಾ ಇತ್ತು ಡ್ಯೂ ಟು ಕ್ಯಾಪಿಲಾರಿಟಿ ಆಕ್ಷನ್. ಸೊ ಪೆನ್ನಿನಲ್ಲಿ ಇಂಕ್ ಏನಾಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಡ್ಯೂ ಟು ಕ್ಯಾಪಿಲಾರಿಟಿ ಆಕ್ಷನ್. ಓಕೆ, ಫ್ರಮ್ ದಿ ರೂಟ್ಸ್ ಆಫ್ ಟ್ರೀ ಸ್ಯಾಪ್ ರೈಸಸ್ ಥ್ರೂ ದಿ ಸ್ಟೀಮ್ ಡ್ಯೂ ಟು ದಿ ಕ್ಯಾಪಿಲಾರಿಟಿ ಆಕ್ಷನ್. ರೂಟ್ಸ್ ಬೇರುಗಳಿಂದ ಏನು ವಾಟರ್ ರೈಸ್ ಆಗ್ತಿರುತ್ತೆ, ಎಲ್ಲಾ ಟ್ರೀಸ್ ನಲ್ಲಿರೋಂಥ ಪ್ರತಿಯೊಂದು ರೆಂಬೆ ಕೊಂಬೆಗಳಿಗೆ ಹಿಂಗ್ ರೈಸ್ ಆಗ್ತಿರುತ್ತೆ. ಸೊ ಡ್ಯೂ ಟು ಕ್ಯಾಪಿಲಾರಿಟಿ ಆಕ್ಷನ್. ಸೊ ವಾಟರ್ under the soil rises to the surface through capillarity formed the soil. Okay, so water under the soil rises. So next, to farmer plow their fields in summer, these capillaries are broken and water is retained. Okay, so capillary action indane so water ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಸೊ ನೆಕ್ಸ್ಟ್ ಕೆರೋಸಿನ್ ಆಗಿರ್ಬೋದು, ಇಂಕ್ ಆಗಿರ್ಬೋದು, ಇವೆಲ್ಲ ರೈಸ್ ಆಗಂಥದ್ದು ಅಥವಾ ಫಾಲ್ ಆಗಂಥದ್ದು ಏನ್ ಬರುತ್ತೆ ಅವೆಲ್ಲ ಅಪ್ಲಿಕೇಶನ್ಸ್ಗಳು ರೈಸ್ ಆರ್ ಫಾಲ್ ಆಫ್ ಎ ಲಿಕ್ವಿಡ್ಸ್ ಅಂತ ಯಾವುದು ನಿಮಗೆ ಅಪ್ಲಿಕೇಶನ್ ಕೊಡ್ತಾನೆ ಎಕ್ಸಾಮಿನೇಷನ್ ಅಲ್ಲಿ ಅಂಡರ್ ದಿ ಆಕ್ಷನ್ ಆಫ್ ಕ್ಯಾಪಿಲಾರಿಟಿ. ಕ್ಲಿಯರ್? ಸೊ ನೆಕ್ಸ್ಟ್ ಫಾರ್ಮುಲಾ ನೋಡೋದಾದ್ರೆ, ಆರ್ ಮೀನ್ಸ್ ದ ರೇಡಿಯಸ್ ಆಫ್ ದಿ ಟ್ಯೂಬ್, ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ, ಹೈಟ್ ಆಫ್ ದಿ ಲಿಕ್ವಿಡ್, ರೋ ಮೀನ್ಸ್ ಡೆನ್ಸಿಟಿ. ಸೊ 2 into cos theta. So cos theta is the angle intended by rise or fall of a liquid. So capillarity is defined as the phenomenon of rise or fall of a liquid surface in a small tube relatively adjacent general layer of a liquid. So rise of liquid in the tube is called as capillary rise. Fall of liquid in a tube is called as capillary fall ಅಥವಾ capillary depression ಅಂತ ಡಿಫೈನ್ ಮಾಡ್ತೀವಿ. ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ರೈಸ್ ಆರ್ ಫಾಲ್ ಆಲ್ರೆಡಿ ನೋಡಿದ್ದೀವಿ. ಡೆನ್ಸಿಟಿ, ಸೊ ಡಯಾಮೀಟರ್, ಸರ್ಫೇಸ್ ಟೆನ್ಷನ್. ಡೆನ್ಸಿಟಿ ಇಸ್ ನಥಿಂಗ್ ಬಟ್ ವೆಯ್ಟ್, diameter, surface tension, ಮೂರು ಕೂಡ ಫ್ಯಾಕ್ಟರ್ಸ್ಗಳು. ಓಕೆ, ಕ್ಲಿಯರ್?